ಹಲೋ, ನಮಸ್ತೆ ಎಲ್ಲರಿಗೂ. ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ. ಮೊನ್ನೆ ಎಪಿಸೋಡಲ್ಲಿ ಬರೀ ಅಶ್ವಿನಿಯವ್ರ ಬಗ್ಗೆನೇ ಕ್ಲಾಸ್ ತೊಗೊಂಡಾಯಿತು ಸುದೀಪ್ ಅವರು. ಅಶ್ವಿನಿ ಅವರು ಯಾವುದೇ ರೀತಿಯಲ್ಲೂ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಿಡಿ. ಅವರು ತಮ್ಮ ತಪ್ಪನ್ನು ತಿದ್ದುಕೊಳ್ಳೋದು ಇಲ್ಲ, ಒಪ್ಕೊಳ್ಳೋದು ಇಲ್ಲ. ಹಾಗೆ ರಕ್ಷಿತಾ ಅವ್ರಿಗೂ ಕೆಲವು ಮಾತುಗಳನ್ನ ಹೇಳಿದ್ರು ಸುದೀಪ್ ಅವರು. ಅವಳು ರಕ್ಷಿತಾ ಸಾರಿ ಕೇಳಿದ್ದು ಆಯಿತು. ಅವಳು ಕೆಲವು ತಪ್ಪುಗಳನ್ನ ಮಾಡಿದ್ಲು. ಆ ತಪ್ಪುಗಳನ್ನ ಅವಳು ಮಾಡಬಾರ್ದಿತ್ತು. ಆ ಮೂಮೆಂಟಲ್ಲಿ ಗೊತ್ತಿಲ್ಲದೆ ಮಾಡಿದ್ದಾಳೆ. ನಿನ್ನೆ ನೋಡಿ ಎಲಿಮಿನೇಟ್ ಆಗಿರ್ತಕ್ಕಂಥ ಚಂದ್ರಪ್ರಭಾ ಅವರು ಕೆಲವು ಕಡೆ ತಪ್ಪು ಮಾಡಿದ್ರು. ಏನಂತಂತಂದರೆ, ಅವರು ಲೆಟರ್ ಕೊಡೋ ವಿಚಾರದಲ್ಲಿ ಅವರು ಧ್ರುವಂತವರು ಏನು ಒತ್ತಾಯ ಹೇರಿದ್ರು ಅದನ್ನು ಒಪ್ಕೊಂಡು ಲೆಟರ್ನ ಮಾಡೋರಿಗೆ ಕೊಟ್ಟರು. ಇವತ್ತು ಆ ಕಾರಣನೇ ಹೌದೋ ಅಲ್ವೋ ಗೊತ್ತಿಲ್ಲ, ಮತ್ತು ಅವ್ರಿಗೆ ಮನಸ್ಸಿಗೆ ಏನು ಬೇಜಾರಾಯಿತೋ ಗೊತ್ತಿಲ್ಲ, ಅವರು ಹೊರಗಡೆ ಬಂದರು. ಇನ್ನು ರಿಷಾ ಅವ್ರ ವಿಚಾರದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಧಾರ ಭಾಳ ಚೆನ್ನಾಗಿತ್ತು ಸುದೀಪ್ ಸರ್ ಅವರು. ಯಾಕೆ ಅಂತಂತಂದರೆ, ಇದನ್ನು ಅವರು ಮನೆಯಲ್ಲಿರ್ತಕ್ಕಂಥವ್ರಿಗೇ ಅವ್ರ ಮೇಲೇ ಹೇರಿದ್ರು ಈ ವಿಚಾರನ. ಅವರು ಎಲ್ಲರೂ ಒಪ್ಪಿಗೆ ಮೇರೆಗೆ ಇನ್ನೂ ಸ್ವಲ್ಪ ಒಂದು ಚಾನ್ಸ್ ಕೊಡೋಣ ಅಂತೇಳ್ಬಿಟ್ಟಿದ್ದೆ. ಒಪ್ಪಿಗೆ ಮೇರೆಗೆ ಅವ್ರನ್ನ ಅಲ್ಲಿ ಇರಿಸ್ಕೊಳ್ಳಾಯಿತು. ಯಾಕೆ ಅಂತಂದರೆ, ಈಗಾಗಲೇ ಅಲ್ಲಿ ಯಾರೇ ಆಗಲಿ ಬಿಗ್ ಬಾಸಲ್ಲಿ ಕೈ ಮಾಡಿದ್ರೆ ತಕ್ಷಣ ಅವ್ರನ್ನ ಹೊರಗಡೆ ಹಾಕ್ತಾರೆ. ಅದೇ ರೀತಿ ಇವರು ಹುಚ್ಚ ವೆಂಕಟ್, ಆಮೇಲೆ ರಂಜಿತ್ ಆಗಲಿ, ಹುಚ್ಚ ವೆಂಕಟ್ ಆಗಲಿ, ಆಮೇಲೆ ಸಂಯುಕ್ತ ಇವರೆಲ್ಲರೂ ಅಷ್ಟೇ ಕೈ ಮಾಡಿದ ವಿಚಾರಕ್ಕೋಸ್ಕರ ಹೊರಗಡೆ ಬಂದಿದ್ದರು. ಅಂದರೆ ಈ ಡಿಸಿಷನ್ನು ಸುದೀಪ್ ಸರ್ ಅವರು ವಾರಾಂತ್ಯದಲ್ಲಿ ಇಟ್ಕೋಬಾರ್ದಿತ್ತು. ಆ ಸಿಚುವೇಶನ್ ಏನು ನಡೆಯುತ್ತೋ ಆ ಸಂದರ್ಭದಲ್ಲೇ ಅವರು ಅಲ್ಲೇ ಎಲ್ಲ ಮನೆ ಮಂದಿಯನ್ನೆಲ್ಲ ಕೂಡಿಸಿ ಇದೇ ಥರ ಟಾಸ್ಕ್ ಕೊಟ್ಟು ಅವ್ರಿಗೆ ವಿಚಾರ ಮಾಡಿ ಆಗಲೇ ನಿರ್ಧಾರ ತಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಒಂದ್ಸಲಿ ಮನಸ್ಸಿಗೆ ಅನಿಸುತ್ತೆ. ಆದ್ರೂ ಅವರು ನಿರ್ಧಾರದಲ್ಲಿ ತಪ್ಪು ಅಂತೂ ಏನೂ ಇರಲಿಲ್ಲ. ಅವ್ರ ನಿರ್ಧಾರ ಸರಿಯಾಗಿತ್ತು. ಇನ್ನು ಮಾಳು ಅವರು ನೋಡಿ, 6 ವಾರದಿಂದ ಏನು ಎಲ್ಲೂ ಕಾಣಿಸ್ಕೊಳ್ಳದೇ ಇರ್ತಕ್ಕಂಥ ಮಾಳು ಅವರು ಇವತ್ತು ಕ್ಯಾಪ್ಟನ್ಸಿ ಟಾಸ್ಕನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ನೋಡಿ. ಯಾವುದೇ ರೀತಿಯೂ ಅವರು ಯಾರಿಗೂ ಸೋಲ್ತಾ ಇಲ್ಲ. ಅವರು ನಾನು ಕ್ಯಾಪ್ಟನ್ ಹೇಳಿದ್ದೀನಿ ಅಂದಮೇಲೆ ಮಾಡಬೇಕಷ್ಟೇ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ಮುಂದೆ ಆದ್ರೂ ಅಶ್ವಿನಿ ಗೌಡ ಅವರು, ರಕ್ಷಿತಾ, ಧ್ರುವಂತ್ ಅವರು